ನಮಸ್ತೆ ಫ್ರೆಂಡ್ಸ್, ಗೋಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮಂಜುಳಾ. ನಾನಿವತ್ತು ಹುಂಚಾದ ಪದ್ಮಾವತಿ ದೇವಸ್ಥಾನದ ಪಕ್ಕದಲ್ಲಿರೋ ಜೈನ ಬಸದಿಯ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಬಸದಿ ಅಂತಂದರೆ ದೇವಾಲಯ ಅಂತ ಅರ್ಥ. ಇದು ಬನವಾಸಿ ಕದಂಬರ ಕಾಲದ ವಾಸ್ತುಶಿಲ್ಪ ಏನಿದೆಯಲ್ಲ ಅದನ್ನು ಹೋಲುತ್ತೆ. ಇಲ್ಲಿ ಬನವಾಸಿ ಕದಂಬರು ಮತ್ತು ಬಾದಾಮಿ ಚಾಲುಕ್ಯರು ಆಡಳಿತ ಮಾಡಿರ್ತಾರೆ. ಆಮೇಲೆ ಸಾಂತರರು ಅಂತ ಆಡಳಿತ ಮಾಡಿರ್ತಾರೆ. ಇದನ್ನು ಸಾಂತಲಿಗೆ ಅಂತ ಕೂಡ ಕರೆದಿರ್ತಾರೆ. ಆಮೇಲೆ ಹೊಂಬುಚರ್ಪುರ ಆಗುತ್ತೆ. ಈಗ ಇದನ್ನು ಹುಂಚ ಅಂತ ಕರೀತಾರೆ. ಈ ದೇವಸ್ಥಾನದ ಸುತ್ತ ಪಡಸಾಲ ಇದೆ. ಈ ಪಡಸಾಲೆ ನೋಡ್ತಾ ಇರ್ಬೋದು ಎಷ್ಟು ವಿಶಾಲವಾಗಿದೆ ಅಂತ. ಸುತ್ತ ಕೂಡ ಪಡಸಾಲ ಇದೆ. ಈ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಮುಕ್ತ ಮಂಟಪ ಇದೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಕಲ್ಲಿನ ಮಂಟಪ, ಪೂರ್ತಿ ಕಲ್ಲಲ್ಲೇ ಇದನ್ನು ಕೆತ್ತನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಂದೊಂದು ಕಂಬದ ಕೆತ್ತನೆಯೂ ಕೂಡ ಅಷ್ಟು ಚೆನ್ನಾಗಿದೆ. ಈ ಆಯತಾಕಾರದ ಮಂಟಪಕ್ಕೆ 3 ಮುಖ್ಯ ದ್ವಾರ ಇದೆ. ಈ ದ್ವಾರದಲ್ಲಿ ಒಳಗಡೆ ಹೋದಾಗ ನಿಮಗೆ ಚಂದ್ರನಾಥ, ಪಾರ್ಶ್ವನಾಥ ಹಾಗೆ ಶಾಂತಿನಾಥ ಮೂರ್ತಿಗಳು ಕಾಣಿಸುತ್ತೆ. ಇದರಲ್ಲಿ ನಾಗಶಿಲ್ಪ ಕಲಾ ಪ್ರಕಾರದಲ್ಲಿ ತೀರ್ಥಂಕರರ ಮನೋವಿಕಾರಗಳನ್ನು ಕಾಡಿಸುವಂತಹ ಚಿತ್ರಗಳನ್ನು ಕೆತ್ತಲಾಗಿದೆ. ಈ ಕಂಬಗಳನ್ನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಒಂದೊಂದು ಕಂಬದ ಕೆತ್ತನೆಯೂ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಹೋದರೆ ಅಷ್ಟು ಖುಷಿಯಾಗುತ್ತೆ, ತಂಪಾಗಿರುತ್ತೆ ವಾತಾವರಣ. ಸಿಕ್ಕಾಪಟ್ಟೆ ಕೂಲಾಗಿತ್ತು ನಾವು ಹೋದಾಗ. ಹಕ್ಕಿಗಳು ಅಷ್ಟು ಚೆನ್ನಾಗಿ ಮಾಡ್ತಾಯಿತ್ತು, ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು ಸೌಂಡೆಲ್ಲ. ನೀವು ನೋಡ್ತಾ ಇರ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ಪೂರ್ತಿ ಕಲ್ಲಲ್ಲೇ ಕಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಏನೇನು ತಂತ್ರಜ್ಞಾನ ಇಲ್ಲದೆ ಹೋದರೂ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರಲ್ಲ. ಹಾಗೆ ನೀವು ಮುಂದೆ ಬಂದರೆ ಈ ಶಾಸನವನ್ನು ನೋಡಬಹುದು. ಕಲ್ಲಲ್ಲಿ ಶಾಸನ ಇದೆ. ಹಳೆಗನ್ನಡದಲ್ಲಿ ಈ ಶಾಸನವನ್ನು ಕೆತ್ತಲಾಗಿದೆ. ನನಗೆ ಹಳೆಗನ್ನಡವನ್ನು ಓದೋದಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ. ಇಲ್ಲ ಅಂತಂದರೆ ಸ್ವಲ್ಪನಾದರೂ ಓದೋ ಪ್ರಯತ್ನ ಮಾಡ್ತಿದ್ದೆ. ಮರ್ತು ಹೋಗಿದೆ ಇವಾಗ ಹಳೆಗನ್ನಡ ಓದೋದು. ಮುಂಚೆ ಸ್ಕೂಲಲ್ಲಿರುವಾಗ ಎಲ್ಲ ಪದ್ಯದಲ್ಲಿ ಒಂದು ಸ್ವಲ್ಪ ಓದಿದ್ದಾಗಿತ್ತು ಅಷ್ಟೇ. SLC ಇರುವಾಗ ನೋಡಿ, ಅಕ್ಕಪಕ್ಕದಲ್ಲಿ ಯಕ್ಷಿಣಿಯರ ಮೂರ್ತಿ ನೋಡಿದ್ರಿ. ಮತ್ತು ಹಾಗೆ ಇದ್ರ ಪಕ್ಕದಲ್ಲಿ ಒಂದು ಪುಟ್ಟ ದೇವಸ್ಥಾನದ ರೀತಿ ಇದೆ. ಇದರ ಗೋಡೆ ಮೇಲೂ ಸಹ ಹಳೆಗನ್ನಡದಲ್ಲಿ ಏನೋ ಬರೆದಿದ್ದಾರೆ. ಹಾಗೆ ಇದನ್ನು ನೋಡಿ ಎಷ್ಟು ಚೆನ್ನಾಗಿ, ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಕಟ್ಟಿದ್ದಾರೆ. ಕಂಬಗಳಾಗಿರ್ಬೋದು ಅಥವಾ ಅಲ್ಲಿ ಬರೆದಿರೋ ಶಾಸನಗಳಾಗಿರ್ಬೋದು ತುಂಬ ಚೆನ್ನಾಗಿದೆ. ತಂತ್ರಜ್ಞಾನ ಆಗಿನ ಕಾಲದಲ್ಲೇ. ಹಾಗೆ ಇದ್ರ ಪಕ್ಕದಲ್ಲಿ ಇನ್ನೊಂದು ಪಕ್ಕದಲ್ಲಿ ಈ ಥರದ್ದೊಂದು ಇದೆ. ಏನು ಅಂತ ಗೊತ್ತಿಲ್ಲ ನನಗಿದು, ಒಳಗಡೆ ಹೋಗಿ ನೋಡಲಿಲ್ಲ, ಬಾಗಿಲು ಹಾಕಿತ್ತು. ಹಾಗೆ ಇಲ್ಲಿ ನೋಡಿ ಹೊರಭಾಗದಲ್ಲಿ ಒಂದಷ್ಟು ಶಾಸನಗಳು ಇರುವಂತಹ ಕಲ್ಲುಗಳನ್ನು ಹಾಗೆ ಇಟ್ಟಿದ್ದಾರೆ. ನೋಡ್ಬೋದು ನೀವು. ನಾಗರಕಲ್ಲು ಸಹ ಇಲ್ಲಿದೆ. ಆಗಿನ ಕಾಲದಲ್ಲಿ ನಾಗರಕಲ್ಲು ಕೂಡ ಇಲ್ಲಿ ಪೂಜೆ ಮಾಡ್ತಾಯಿದ್ರು ಅನಿಸುತ್ತೆ. ನಾಗರಕಲ್ಲು ಇದೆ. ಹಾಗೆ ಮಹಾದ್ವಾರ ಮತ್ತು ಮುಖ್ಯ ದೇಗುಲದ ಸಮೂಹದ ನಡುವಣ ಮಂಟಪದಲ್ಲಿ ಏಕಶಿಲೆಯ ಅಖಂಡ ಮಾನಸ್ತಂಭವನ್ನು ನಿಲ್ಲಿಸಲಾಗಿದೆ. ಮಾನಸ್ತಂಭದ ಅಧಿಷ್ಠಾನದ ಭಾಗಕ್ಕೆ ದಿಕ್ಪಾಲಕರು ಹಾಗೂ ಸಾಮಾಜಿಕ ಜನಜೀವನವನ್ನು ನಿರೂಪಿಸುವಂತಹ ಶಿಲ್ಪಗಳನ್ನು ಕೆತ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮುಂದಿನ ಬಾರಿ ನೀವು ಹುಂಚ ಪದ್ಮಾವತಿ ದೇವಸ್ಥಾನಕ್ಕೆ ಬಂದಾಗ ಈ ಜಾಗಕ್ಕೆ ಭೇಟಿ ಕೊಡಿ. ನಿಮಗೆ ತುಂಬ ಇಷ್ಟ ಆಗುತ್ತೆ ಈ ಜಾಗ. ದೇವಸ್ಥಾನದಿಂದ ಬರೀ 2 ನಿಮಿಷದ ಅಂತರದಲ್ಲಿ ಈ ಜಾಗ ಇರೋದು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ನನ್ನ ಮುಂದಿನ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.